ಎಲ್ಲರಿಗೂ ಕುವೆಂಪುರವರ ಜನ್ಮ ದಿನಾಚರಣೆಯ ಮತ್ತು ವಿಶ್ವಮಾನವ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಗುಣಮಂಡಿತಾಯ ಗುಣೇಶಾನಾಯ ಧೀಮಹಿ ಗುಣಾತೀತಾಯ ಗುಣಾಧೀಶಾಯ ಗುಣ ನನ್ನ ಆನಂದ ಜೋ ಗುಣಕಾರ ತಿಳಿದು ಮರೆಯ ಸತ್ತಂತಿ ಹರನು ಬಡಿದೆಚ್ಚರಿಸು ಕಚ್ಚಾಡುವರನು ಕೂಡಿಸಿ ಹೊಲಿಸು. ಡಿಸೆಂಬರ್ 29ರಂದು ಜನಿಸಿದರು. ಇವರ ಅಪ್ಪನ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಈ ದೇಶದ ಅತ್ಯಂತ ಹಳೆಯ ಭಾಷೆಗಳಲ್ಲಿ ಒಂದಾಗಿದೆ. ಕನ್ನಡ ಭಾಷೆಗೆ ಸುಮಾರು 7,000 ವರ್ಷಗಳ ಸಾಕಷ್ಟು ಪರಿಣಿತ ಪಡೆದಿರಬೇಕು. ಒಮ್ಮೆ ಒಬ್ಬ ಲೇಖಕನಿಗೆ ಪ್ರಶಸ್ತಿ ಬಂದರೆ ಮತ್ತೊಮ್ಮೆ ಆತನಿಗೆ ನೀಡಲಾಗುವುದಿಲ್ಲ. ಪ್ರಶಸ್ತಿ ನೀಡುವ ಸಂದರ್ಭದಲ್ಲಿ ಆತ ಜೀವಂತವಾಗಿರಬೇಕು. ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಇವರು 1904 ಡಿಸೆಂಬರ್ 29 ಸಾಧನಕೇರಿಯಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಭಟ್, ತಾಯಿ ಆಕೆಗೆ 1935ರಲ್ಲಿ ಶಂಕರಂತ, ತಾಯಿ ಲಕ್ಷ್ಮಮ್ಮ. ಅವರು ಕಡಲ ತೀರದ ಭಾರ್ಗವ ನಡೆದಾಡುವ ವಿಶ್ವಕೋಶ. ಇವರ ತಂದೆ ರಾಮಸ್ವಾಮಿ ಅಯ್ಯಂಗಾರ್, ತಾಯಿ ತಿರುಮಲಮ್ಮ. ಇವರ ಕಾವ್ಯ ನಾಮ ಶ್ರೀನಿವಾಸ. ಇವರನ್ನು ಮಾಸ್ತಿ ಕನ್ನಡವನ್ನು ರಚಿಸಿದ್ದಾರೆ. ಅವರ ಕೃತಿಗಳು ಸಮುದ್ರಗೀತೆಗಳು, ಪಯಣ, ಉಗಮ. ಅವರಿಗೆ ಪದ್ಮಶ್ರೀ 21ರಂದು ಜನಿಸಿದ್ದಾರೆ. ಇವರ ತಂದೆ ಉಡುಪಿ ರಾಜಗೋಪಾಲಾಚಾರ್ಯ, ತಾಯಿ ಸತ್ಯಭಾರತಿ. ಮದರೈನಲ್ಲಿ ಜನಿಸಿದರು. ಇವರ ತಂದೆ ಡಾಕ್ಟರ್ ರಘುನಾಥ್ ಕಾರ್ನಾಡ್, ತಾಯಿ ಕೃಷ್ಣಬಾಯಿ. ಇವರ ಡಾಕ್ಟರ್ ಚಂದ್ರಶೇಖರ ಕಂಬಾರಕ್ಕೆ ಜ್ಞಾನಪೀಠ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ನಾನು ನಿನ್ನವನೆಂಬ ಹೆಮ್ಮೆಯ ನಾನು ನಿನ್ನ ತೀರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಕುಡಿಸಲೊಂದಿರಲಿ ಅಲ್ಲಿ ಗಿಳಿಗೊರವಂಕ ಕೋಗಿಲೆಗಳಿಂದ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಮನುಷ್ಯ ಹುಟ್ಟುತ್ತಲೇ ವಿಶ್ವಮಾನವ. ಆದರೆ ಹುಟ್ಟುತ್ತಾ ಮಗುವಿಗೆ ಯಾವುದೇ ವಿಷಯಗಳು ತಿಳಿದಿರುವುದಿಲ್ಲ. ಹುಟ್ಟುತ್ತಾ ಮಗುವಿನ ಮನಸ್ಸು ಪರಿಶುದ್ಧತೆಯಿಂದ ಕೂಡಿರುತ್ತದೆ. ಅತಿಯಿಂದ ದುಡಿಯುವರೆ ಲೋಕದ ಹಿತಕ್ಕೆ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿದ ಈ ಮನುಜ ಮತಕ್ಕೆ ಓ ಬನ್ನಿ ಸೋದರರೇ ಬೇಗ ಬನ್ನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ರು. ಮತ್ತೆ ಕೊನೆಯದಾಗಿ ಯಾವ ಕಾಲದ ಶಾಸ್ತ್ರ ಏನು ಹೇಳಿದರೇನೋ ಎದೆಯ ದನಿಗೂ ಮೀರಿದ ಶಾಸ್ತ್ರವಿರುವುದೇನೋ ಎಂದೋ ಮನೋ ಎನ್ನ ಜೀವನ ಘನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವಿದನ್ನದು ತನು ನಿನ್ನದು ಮನವು ನಿನ್ನದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆದು. ನೀನು ಹೊಳೆದರೆ ನಾನು ಹೊಳೆವೆನು, ನೀನು ಬೆಳೆದರೆ ನಾನು ಬೆಳೆವೆನು. ದಿವ್ಯ ಚೇತನಕ್ಕೆ ನಮಸ್ಕರಿಸುತ್ತಾ ಹಾಗೂ ಶ್ರೀಮಠದ ಎಲ್ಲ ಸ್ವಾಮೀಜಿಗಳಿಗೂ ನನ್ನ ಶರಣಾರ್ಥಿ. ಇಂದು ಈ ಕಾರ್ಯಕ್ರಮದ ಕೊನೆಘಟ್ಟ ವಂದನಾ ಕೊನೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಪೂರ್ಣ